ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ಓವನ್ ಇಲ್ದೇ ಮನೆಯಲ್ಲೇ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಸಾಫ್ಟಾಗಿ ಬಿಸ್ಕೆಟ್ ಮಾಡ್ಕೊಳ್ಬೋದು. ಇದು ಹೇಗೆ ಅಂತೀರಾ? ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು 1 ಬೌಲ್ ಕಡಲೆಕಾಯಿ ಬೀಜ, 1 ಬೌಲ್ ಗೋಧಿ ಹಿಟ್ಟಿದ್ರೆ ಸಾಕು, ನಮಗೆ ಈ ಬಿಸ್ಕೆಟ್ ರೆಡಿ ಆಗುತ್ತೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಬಿಸ್ಕೆಟು. ಮನೆಯಲ್ಲಿ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಬಿಸ್ಕೆಟು. ಮಕ್ಳಿಗೆ ಮಾಡಿಕೊಟ್ರಂತೂ ತುಂಬ ಖುಷಿ ಪಡ್ಕೊಂಡು ತಿಂತಾರೆ. ನೋಡಿ, ನೀವು ಇದೇ ರೀತಿಯಾಗಿ ಮಾಡ್ಕೋಬೇಕಂತಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು 1 ಬೌಲ್ ಅಷ್ಟು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ, ಹುರಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಈ ರೀತಿಯಾಗಿ ಹುರ್ಕೊಳ್ಬೇಕು. ಪೂರ್ತಿಯಾಗಿ ನಾವು ಗ್ಯಾಸ್ ಉರಿನ ಮೀಡಿಯಮ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ನಾನು ಈ ಥರ ನೋಡಿ ಹುರಿದಿಟ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೋಡಿ, ನಂತರ ನಾನು ಇದೇ ಬೌಲನ್ನೇ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಬೌಲಲ್ಲಿ ತೊಗೊಂಡಿದ್ದೀವಲ್ಲ ಕಡಲೆಕಾಯಿ ಬೀಜನ, ಅದೇ ಬೌಲಲ್ಲಿ ಸಮ ಪ್ರಮಾಣವಾಗಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇದಕ್ಕೆ ನಾನೀಗ 3 ರಿಂದ 4 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ರುಬ್ಕೊಂಡು ಬರ್ತೀನಿ. ಆನು ಆಫು ಮಾಡಿಕೊಂಡು ರುಬ್ಕೊಂಡು ಬರ್ತೀನಿ. ಇವಾಗ ನುಣ್ಣಗೆ ನಾವು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಆನು ಆಫ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದರೆ ನಮಗೆ ಕರೆಕ್ಟ್ ಬರುತ್ತೆ, ಬಿಸ್ಕೆಟ್ ರೆಡಿ ಆಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಈ ಬಿಸ್ಕೆಟು ನಾವು ಮನೆಯಲ್ಲಿ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಆ ರೀತಿಯಾಗಿ ಚೆನ್ನಾಗಿರುತ್ತೆ ಬಿಸ್ಕೆಟು. ಇವಾಗ ನಾನು 1 ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟಿಗೆ ನಾನು ಯಾವ ಬೌಲಲ್ಲಿ ನಾನು ಕಡಲೆಕಾಯಿ ಬೀಜ ಸಕ್ಕರೆ ತೊಗೊಂಡಿದ್ದೆ ನೋಡಿ, ಅದೇ ಬೌಲಲ್ಲಿ ನಾನು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಗೋಧಿ ಹಿಟ್ಟನ್ನ 1 ಯಾರ್ಡ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನಪಿರಲಿ ಫ್ರೆಂಡ್ಸ್, ನಾವು ಯಾವುದ್ರಲ್ಲಿ ನಾವು ಅಳತೆ ತೊಗೊಂಡಿರ್ತೀವಲ್ಲ ಅದೇ ಪ್ರಮಾಣದಲ್ಲೇ ನಾವು ಎಲ್ಲನೂ ತೊಗೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಒಂದೇ ಥರ ರೀತಿಯಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನು 2 ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗಿದು ಬೇಡ ಅಂತಂದರೆ ಮಿಲ್ಕ್ ಪೌಡರ ಹಾಕ್ಕೊಳ್ಬೋದು, ಅದು ಬೇಡ ಅಂದರೆ ಹಾಗೇ ಮಾಡ್ಕೊಳ್ಬೋದು. ಈಗ ಸ್ವಲ್ಪ 1 ಚಿಟಿಕೆ ಅಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಧಾನಕ್ಕೆ. ನಾವು ರುಬ್ಕೊಂಡು ಬಂದಿದ್ದೀವಲ್ಲ ಪೇಸ್ಟು, ಅದಕ್ಕೆ ನಾವು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆಲ್ಲ ನಾವು ಒಂದುಗೂಡೋ ತನಕ ನಾವು ಇದರಲ್ಲಿ ಹಾಗೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಕಲಿಸ್ಕೊಳ್ಬೇಕು. ತುಂಬ ರುಚಿಯಾಗಿ ಬರುತ್ತೆ ಈ ಬಿಸ್ಕೆಟ್ ಅಂತಂದ್ರು, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಈ ಬಿಸ್ಕೆಟು. ಈಗ ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟಿಗೆ ಇವಾಗ ನಾನು ಇದಕ್ಕೆ ತುಪ್ಪನ ಹಾಕ್ಕೊಳ್ತೀನಿ. ಅರ್ಧ ಬೌಲಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಅಷ್ಟು ಹಾಕೊಳ್ಳೋದು ಬೇಡ ಅಂತ ಅಂದರೆ ಇದಕ್ಕೆ ನೀವು ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿಕೊಂಡು ಅರ್ಧ ಬೌಲಷ್ಟು ಹಾಕ್ಕೊಳ್ಬೋದು. ನಾನು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಬೇಕಂದರೆ ಹಾಕ್ಕೊಳ್ತೀನಿ, ಇದಕ್ಕೆ ಸಾಕಂದರೆ ಬೇಡ. ನೋಡಿ, ಈ ರೀತಿಯಾಗಿ ನಾನು ಕಲಿಸ್ಕೊಳ್ತೀನಿ. ಈಗ ಸ್ವಲ್ಪ ನೀರಂತೂ ಹಾಕ್ಕೊಳಕ್ಕೆ ಹೋಗಬಾರ್ದು ಫ್ರೆಂಡ್ಸ್, ಇದಕ್ಕೆ ಹಾಗೇ ಮಾಡ್ಕೊಳ್ಬೇಕು. ನಾವು ತುಪ್ಪ ಹಾಕ್ಕೊಂಡೆ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ಇವಾಗ ನಾನು 10 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ ಒಂದು ಪ್ಲೇಟ್ನ. 10 ನಿಮಿಷ ಆದಮೇಲೆ ನೋಡೋಣ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ 10 ನಿಮಿಷ ಅಂತೂ ಆಗಿದೆ. ನೋಡಿ ಯಾವ ರೀತಿಯಾಗಿ ಇದು ಇದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ಇದೆ 10 ನಿಮಿಷ ಆದ ನಂತರ. ಇವಾಗ ನಾನು ಬಿಸ್ಕೆಟ್ ರೆಡಿ ಮಾಡಬೇಕಲ್ವಾ. ಇವಾಗ ನಾನು ಒಂದು ರೌಂಡಾಗಿ ನಾನು ಚಿಕ್ಕ ಗಾತ್ರದ್ದು ನಾನು ಒಂದು ರೌಂಡಾಗಿ ಉಳ್ಳಿ ಮಾಡ್ಕೊಳ್ತೀನಿ. ನಮಗೆ ಯಾವ ಸೈಜ್ ಬೇಕು ಆ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಜ್ ತೊಗೊಂಡಿದ್ದೀನಿ ನಾನು. ಇವಾಗ ನೋಡಿ, ಒಂದು ಅಂಗೈಗೆ ನಾನು ರೌಂಡ್ ಮಾಡಿಕೊಂಡು ಈ ಥರ ನಾನು ಅಂಗೈಯಲ್ಲೇ ಈ ಥರ ನಾನು ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೋಡ್ತೀವಲ್ಲ ಬೇಕಲ್ಲಿ ಯಾವ ರೀತಿಯಾಗಿ ಬಿಸ್ಕೆಟ್ ಇರುತ್ತೆ ಅಂತ, ಆ ರೀತಿಯಾಗಿ ನಾವು ಅತಿ ದಪ್ಪನೂ ಬೇಡ ಅತಿ ತೆಳುವೂ ಬೇಡ, ಆ ರೀತಿಯಾಗಿ ಮೀಡಿಯಮ್ಮು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ, ಈ ರೀತಿಯಾಗಿ ಶೇಪ್ ಕೊಟ್ಟಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೋಡಿ ಡೆಕೋರೇಟ್ಗೆ ಅಂತ ಅಂದು ನಾನು ಇದಕ್ಕೆ ಒಂದು ಸ್ವಲ್ಪ ಎಳ್ಳನ್ನು ಹುರಿದಿಟ್ಕೊಂಡಿದ್ದೆ, ಹಾಗೆಯೇ ಸ್ವಲ್ಪ ಬಾದಾಮಿನ ಚೂರು ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಅಂಟಿಸ್ಕೊಳ್ತೀನಿ. ಇದಕ್ಕೆ ನಿಮಗೆ ಏನೂ ಬೇಡ ಅಂತಂದರೆ ಹಾಗೇನೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಇದೇ ರೀತಿಯಾಗಿ ನಾನು ಎಲ್ಲನೂ ಮಾಡ್ಕೊಳ್ತೀನಿ. ಹಾಗೆಯೇ ಈಗ ನಾವು ಬಿಸ್ಕೆಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದಕ್ಕೆ ನಾನು ಬಟರ್ ಪೇಪರ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ.
ಈ ಬಟರ್ ಪೇಪರ್ ಮೇಲೂ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಬಿಸ್ಕೆಟ್ ರೆಡಿ ಮಾಡಿಕೊಂಡು ಎಲ್ಲ ಬಿಸ್ಕೆಟು ನಾನು ಇದ್ರೊಳಗೇ ಇಟ್ಕೊಳ್ತೀನಿ. ಈಗ ಇದೆಲ್ಲ ರೆಡಿ ಆಗೋ ತನಕ ನೋಡಿ ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿ ಒಳಗೆ ನಾನು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ನೋಡಿ ಓವನ್ ಇಲ್ದೇ ನಾವು ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಸ್ಟ್ಯಾಂಡ್ ಮೇಲೆ ನಾನು ಎಲ್ಲ ಬಿಸ್ಕೆಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಬಿಸ್ಕೆಟ್ನೆಲ್ಲ ನೋಡಿ ಈಗ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೊಂದು ನಾನು ಪ್ಲೇಟ್ನ ಮುಚ್ಕೊಂಡ್ಬಿಡ್ತೀನಿ. ಇದನ್ನು ಫ್ರೆಂಡ್ಸ್ ಬಿಸ್ಕೆಟ್ನ ನಾವು ಮುಚ್ಚಾದ್ಮೇಲೆ ನಾವು ಒಂದು 20 ರಿಂದ 25 ನಿಮಿಷ ನಾವು ಹಾಗೇ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಇಡಬೇಕಾಗುತ್ತೆ. ನೋಡಿದ್ರಲ್ಲ, ಈಗ ನಾನು 20 ರಿಂದ 25 ನಿಮಿಷ ಆಗಿದೆ. ಈಗ ನಾನು ನೋಡ್ತಾ ಇದ್ದೀನಿ ತೆಗೆದು. ವಾವ್, ಸೂಪರಾಗಿ ಕಾಣಿಸ್ತಿದೆ ಅಲ್ಲ ಬಿಸ್ಕೆಟು. ತುಂಬಾ ಚೆನ್ನಾಗಿ ಬೆಂದಿದೆ. ಬಿಸ್ಕೆಟ್ ಅಂತೂ ರೆಡಿ ಆಗಿದೆ. ನೋಡೋಣ ಇವಾಗ ಒಂದು ಬಿಸ್ಕೆಟ್ನ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ವಾವ್, ಸೂಪರಾಗಿ ಬಂದಿದೆ ಬಿಸ್ಕೆಟ್ ಅಂತೂ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಬಿಸ್ಕೆಟ್ ಮಾಡ್ಕೊಳ್ಬೋದಲ್ವಾ, ಓವನ್ ಇಲ್ಲದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸ್ಕೆಟ್. ನೀವು ಕೂಡ ಇದೇ ರೀತಿಯಾಗಿ ಬಿಸ್ಕೆಟ್ ಮಾಡ್ಕೊಳ್ಬೇಕು ಅಂತ ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಬಿಸ್ಕೆಟು. ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.